ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್. ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ನಗರದ ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆಯಲ್ಲಿದ್ದ ಹೂವಿನ ವ್ಯಾಪಾರಿಗಳಿಗೆ ನಗರದ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಟ್ಟಡದಲ್ಲಿ ಮಳಿಗೆಯನ್ನು ಒದಗಿಸಿ ಅಂತ ಹಿಂದಿನ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶ ಮಾಡಿದ್ರು. ಇದಕ್ಕೂ ಮೊದಲು ಹೂವಿನ ವ್ಯಾಪಾರಿಗಳಿಗೆ ಮಳಿಗೆ ಕೊಡಿ, ಪಾಲಿಕೆ ವ್ಯಾಪ್ತಿಯಲ್ಲಿ ಇರೋ ವಾಣಿಜ್ಯ ಮಳಿಗೆಗಳನ್ನು ಫಲಾನುಭವಿಗಳಿಗೆ ಹಂಚಿ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದ ವತಿಯಿಂದ ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದ್ರು. ಇದೇ ವಿಚಾರವಾಗಿ ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಜಿಲ್ಲಾಧಿಕಾರಿಗಳು ಹೂವಿನ ವ್ಯಾಪಾರಿಗಳಿಗೆ ಮಳಿಗೆ ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರು. ನಂತರ ರಾಷ್ಟ್ರಭಕ್ತ ಬಳಗದ ಮುಖಂಡರೆಲ್ಲ ಸೇರ್ಕೊಂಡು ಪ್ರೆಸ್ ಮೀಟ್ ಕೆಎಸ್ ಈಶ್ವರಪ್ಪರವರ ಹೋರಾಟದ ಫಲವಾಗಿ ಹೂವಿನ ವ್ಯಾಪಾರಿಗಳಿಗೆ ಮಳಿಗೆ ಕೊಡಿ ಅಂತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅಂದ್ರು. ಈ ಎಲ್ಲಾ ಬೆಳವಣಿಗೆ ಬಗ್ಗೆ, ಮಳಿಗೆ ನೀಡಿದ್ದರ ಬಗ್ಗೆ ಇಬ್ಬರಲ್ಲೂ ಕ್ರೆಡಿಟ್ ವಾರ್ ನಡೀತಾ ಇದೆ ಅಂತ ಚರ್ಚೆ ಶುರುವಾಯಿತು. ಇದರ ಬಗ್ಗೆ ಶಾಸಕ ಚನ್ನಬಸಪ್ಪನವರನ್ನ ಕೇಳಿದಾಗ ಇದು ಕ್ರೆಡಿಟ್ ವಾರ್ ಅಂತ ಏನಿಲ್ಲ, ಅಸ್ತಿತ್ವ ಉಳಿಸಿಕೊಳ್ಳುವ ಪ್ರಶ್ನೆ ನಾವ್ಯಾಕೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣ ಅಂದ್ರು. ಸರಿ, ಈಶ್ವರಪ್ಪ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಪತ್ರಕರ್ತರು ಕೇಳಿದ್ದ ಪ್ರಶ್ನೆ ಪಾರ್ಟಿನ ಬಿಡೋಕೆ ಯಾರು ಹೇಳಿದ್ದು? ಎಲ್ಲರೂ ಒಟ್ಟಿಗೆ ಸೇರಿ ಪಕ್ಷ ಕಟ್ಟಿದ್ದು. ಮನೆಯಲ್ಲಿ ಸಣ್ಣ ವ್ಯತ್ಯಾಸ ಆಗಿದೆ, ಹಿರಿಯರು ಅದನ್ನ ಸರಿ ಮಾಡ್ತಾರೆ. ಈ ವಿಚಾರದಲ್ಲಿ ನಾನು ಸಣ್ಣವನು, ಈಶ್ವರಪ್ಪ ಬಗ್ಗೆ ಈಗಲೂ ಗೌರವ ಇಟ್ಟುಕೊಂಡೇ ಕೆಲಸ ಮಾಡ್ತಾ ಇದ್ದೇವೆ. ವೈಚಾರಿಕತೆಯಲ್ಲಿ ನಮಗೂ ಅವರಿಗೂ ವ್ಯತ್ಯಾಸ ಇಲ್ಲ ಅಂತ ಚನ್ನಬಸಪ್ಪ ಹೇಳಿದ್ರು. ಸಣ್ಣ ಬ್ರೇಕ್ ಮುಗಿಸಿ ಈಶ್ವರಪ್ಪ ಬಗ್ಗೆ ಚನ್ನಬಸಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 0812260111 ಅಥವಾ 081822680000. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಖ್ಯಾತ ಕೈಗಾರಿಕೋದ್ಯಮಿಗಳು, ಮಾಜಿ ವಿಧಾನ ಪರಿಷತ್ ಶಾಸಕರಾದ ಶ್ರೀಯುತ ಎಸ್ ರುದ್ರೇಗೌಡರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬಿಡಕ್ಕೆ ಯಾರು ಹೇಳಿದ್ರು? ಒಳ್ಳೆ ಕಥೆ ಇದ್ದಾರೆ ಸರ್. ಅದು ಯಾವತ್ತೂ ಹೇಳ್ತೇನೆ, ನಾವು ಯಾರನ್ನು ಬಿಟ್ಟು ಪಾರ್ಟಿ ಕಟ್ಟೋದಿಲ್ಲ, ಎಲ್ಲರನ್ನು ಸೇರಿಸ್ಕೊಂಡೇ ಪಾರ್ಟಿ ಕಟ್ಟೋರು, ದೇಶವನ್ನು ಕಟ್ಟೋರು. ನರೇಂದ್ರ ಮೋದಿ ಹೇಳಿದ್ದಾರೆ 148 ಕೋಟಿನ ಒಟ್ಟಿಗೆ ಹೆಜ್ಜೆ ಇಡಬೇಕು. ಈಗಿನ ಸೆನ್ಸಸ್ ಪ್ರಕಾರ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಅದೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಒಟ್ಟಿಗೆ ಹೆಜ್ಜೆ ಇಡಬೇಕು. ಅದ್ರಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಕಾಂಗ್ರೆಸ್ ಇದೆ, ಜನತಾದಳ ಇದೆ, ಭಾರತೀಯ ಜನತಾ, ಎಲ್ಲರೂ ಇದೀವಿ ಅದರಲ್ಲಿ. ಎಲ್ಲರೂ ಒಟ್ಟಿಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಇದೆ. ಅದಕ್ಕೆಲ್ಲ ಹೆಜ್ಜೆ ಇಡ್ತೀವಿ. ಅದೆಲ್ಲ ಒಂದಷ್ಟು ಸಂಗತಿಗಳು ಯಾರು ಮಾಡ್ತಾರೆ, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳೋಣ? ಆದರೆ ನಾವು ಅಯ್ಯೋ ದೇವರೇ, ನಾವು ಕರೆಯೋದಲ್ಲ. ಯಾವುದೋ ಕಾರಣದೊಳಗಡೆ ಮನೇಲಿ ವ್ಯತ್ಯಾಸ ಆಗಿರುತ್ತೆ, ಮನೆ ಹಿರಿಯರಲ್ಲಿ ಸರಿ ಮಾಡ್ತಾರೆ, ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಕರಿಬೇಕು, ಬಿಡಬೇಕು ಅಲ್ಲ. ನಾವು ಇವತ್ತಿಗೂ ಈಶ್ವರಪ್ಪ ಬಗ್ಗೆ ಗೌರವ ಇಟ್ಕೊಂಡೇ ಕೆಲಸ ಮಾಡ್ತೀವಿ. ನಾವು ಈಶ್ವರಪ್ಪ ಬಗ್ಗೆ ವ್ಯಕ್ತಿಗತವಾಗಿ ನಮ್ದೇನಿಲ್ಲ. ವೈಚಾರಿಕವಾಗಿ ಅವರೇನು ದೂರ ಹೋಗಿದ್ದಾರೆ, ವೈಚಾರಿಕವಾಗಿ ಅವರು ದೂರ ಹೋಗಿಲ್ಲ. ಕಾಂಗ್ರೆಸ್ ನಮ್ಮಿಂದ ವೈಚಾರಿಕವಾಗಿ ದೂರ ಇರೋದು. ಯಾರು ನಮ್ಮ ಪಕ್ಷಕ್ಕೆ, ನಮ್ಮ ವಿಚಾರಕ್ಕೆ ಹತ್ತಿರದಲ್ಲಿರ್ತಾರೆ ಅವ್ರ ಬಗ್ಗೆ ನಾವು ಬೇರೆ ಥರ ಮಾತುಕತೆಗಳು ಆಡೋ ಪ್ರಶ್ನೆನೇ ಬರೋಲ್ಲ. ಅವರೆಲ್ಲ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆನೂ ಬರೋಲ್ಲ ನಮಗೆ. ಯಾಕೆ ಯೋಚನೆ ಮಾಡೋಣ? ಹಾಗಾಗಿ ಈ ಪಾರ್ಟಿ ಕಟ್ಟಿರೋರು ಅವ್ರ ಬಗ್ಗೆ ನಮ್ಮ ನೇತೃತ್ವ ಯೋಚನೆ ಮಾಡುತ್ತೆ. ಮಾಡಿದೆ ಅನೇಕ ಸಂಗತಿಗಳು ನಿಮಗೆ ಗೊತ್ತಿದೆ. ಯಾವಾಗ ಏನೇನಾಯಿತು, ಹೇಗೆ ನಡೆದಿದೆ, ಹೇಗೆ ನಡ್ಕೊಂಡಿದೆ ನಮ್ಮ ನೇತೃತ್ವ.
ಈಗಲೆಲ್ಲ ಬದಲಾವಣೆ ಆಗುತ್ತೆ. ದೊಡ್ಡವರೇ ಸರಿ ಮಾಡ್ತಾರೆ. ನಾವು ಆ ವಿಷಯದಲ್ಲಿ ಸ್ವಲ್ಪ ಸಣ್ಣವರು ಅಂತ ಅನ್ಕೊಂಡಿದ್ದೀನಿ ನಾನು. ನೀವು ಹೇಳಿರೋ ಸಲಹೆನ ದೊಡ್ಡವ್ರ ಗಮನಕ್ಕೆ ತಗೊಬರ್ತೀನಿ.